ನಿಮ್ಮಿಂದ ತುಂಬ ನನಗೆ ಒಳ್ಳೆಯದಾಗ್ತಾ ಇದೆ. ಸುಮಾರು ಕಡೆಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೆ, ಆದರೆ ಇದರಿಂದ ಬೇಗ ನನಗೆ ರಿಸಲ್ಟ್ ಬಂದಾಗಿದೆ. ಟೀಕಾ ಕೊಟ್ಟಿದ್ದೆ, ಚೆನ್ನಾಗಿ ಆಗಿದೆ. ಅವಳಿಗೆ ಸ್ವಲ್ಪ ಹುಷಾರಿರೋದಿಲ್ಲಾಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ನನಗೆ ವಾಪಸ್ ಬರಬೇಕಾದ ಹಣ 1 ಲಕ್ಷ ಬಂತು. ತುಂಬ ಸಂತೋಷ ಆಯಿತು. ಅದು 2-3 ವರ್ಷದಿಂದ ಬಂದಿರಲಿಲ್ಲ. ದುಡ್ಡು ವಾಪಸ್ ಬಂದಿದೆ, ಸಂತೋಷ ಆಗಿದೆ. 1 ಲಕ್ಷ ಬಂದಿದೆ. ಮೊನ್ನೆ ಏನೋ ಬಂತು ನಮಗೆ, ಅವರು ಕೊಟ್ಟಿರಲಿಲ್ಲ. ಈ 2 ವರ್ಷ ಆಗಿತ್ತು. 2 ವರ್ಷ ನಮಗೆ ಬಂದಿದೆ ನಮಗೆ ದುಡ್ಡು. ಓಕೆ, ತುಂಬ ಧನ್ಯವಾದಗಳು ಮ್ಯಾಮ್. ಒಂದು ಸ್ವಲ್ಪ ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಕಾಲ್ಸ್ ಎಲ್ಲ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ. ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ, ಎಷ್ಟು ಬೇಗ ರಿಸಲ್ಟ್ ಸಿಗ್ತಾ ಇದೆ, ಯಾವ್ಯಾವ ರೀತಿ ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ಮತ್ತು ನಾನು ನಿಮಗೆ ಅವ್ರ ರಿವ್ಯೂಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಹೇಳಿ, ಎಲ್ಲರಿಗೂ ಕೂಡ ಹೇಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಿಮಗೂ ಕೂಡ ನಂಬಿಕೆ ಇದ್ದರೆ ನೀವು ಕೂಡ ಕಟ್ಟಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೂ ಕೂಡ. ಮತ್ತು ಇದನ್ನು ಕಟ್ಟಿದ ಮೇಲೆ ಯಾವ ರೀತಿ ಕಟ್ಟಬೇಕು, ಮತ್ತು 7 ಡೇಸ್ ಸೀಕ್ರೆಟ್ ಏನು, 7 ಡೇಸ್ ಕಟ್ಟಿದ್ದಾದಮೇಲೆ ಏನು ಮಾಡಬೇಕು ಎಲ್ಲನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲರೂ ಕೂಡ, ಅಲ್ಲಿ ನಾನು ನಿಮಗೆ ಡೀಟೇಲ್ ಹೇಳ್ಕೊಡ್ತೀನಿ. ಮತ್ತು ಆರ್ಡರ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಬನ್ನಿ ನೋಡೋದಾ. ಈ ಸ್ಫಟಿಕ ಕಲ್ಲು ಬಂದು ಎಲ್ಲಿಗೆಲ್ಲ ಕಟ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ಇದು ಮನೆಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಮತ್ತು ಅಂಗಡಿಗಳಿಗೆ, ಚಿಕ್ಕ ಪುಟ್ಟ ವ್ಯಾಪಾರ, ಹಾಲಲ್ಲಿ ಇಡ್ಬೋದು. ಪ್ರತಿಯೊಂದು ಕೂಡ ನನಗೆ ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಇದನ್ನು ಕಟ್ಟೋದ್ರಿಂದ, ಶಾಪಿಗೆ ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ, ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ, ಮತ್ತು ಕೆಟ್ಟ ದೃಷ್ಟಿ ಏನಿದೆ ಅದು ಬೀಳೋದು ತಡೆಯುತ್ತೆ. ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು ಕೂಡ ಈ ಸ್ಫಟಿಕ ಬಂದು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅಲ್ಲಿರೋರಿಗೆ ಏನು ಕೂಡ ತಗೊಳ್ಳೋದು ಬಿಡೋದಿಲ್ಲ. ಮತ್ತು ಇನ್ನೊಂದು ವಿಷಯ, ಮತ್ತು ನಮ್ಗೆ ಯಾರೇ ಆಗದೇ ಇರೋರಿದ್ರು ಕೂಡ, ಅವರು ಏನಾದರೂ ಮಾಡಿಸಿದ್ರು ಕೂಡ ಹಾಗೆ ಆಗುತ್ತೆ. ಯಾರಾದರೂ ನಮಗೆ ಮಾಡಿಸಿದ್ರು ಕೂಡ ಮನೇಲಿರೋರಿಗೆ ಏನೂ ಕೂಡ ಆಗೋದಿಲ್ಲ. ಇದಕ್ಕೆ ಬಂದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ಹಾಗಾಗಿ ಇದನ್ನು ಎಲ್ಲ ಮನೆಗೂ, ಎಲ್ಲ ಶಾಪಿಗೂ ಕಟ್ಟಬೇಕು ಅಂತ ಹೇಳ್ತೀನಿ. ಕಟ್ಟೋದ್ರಿಂದ ತುಂಬ ನಿಮಗೆ ಬೆನಿಫಿಟ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸರಿನಾ? ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ನ ಮಾಡಿ. ತುಂಬ ಜನ ರಿವ್ಯೂನ ಕಳಿಸಿದ್ದೀರಾ, ಅದರಲ್ಲಿ ನೋಡಿ ಒಂದಿಷ್ಟು ಜನ ಕಳಿಸಿದ್ದೀರಾ. ಆದರೆ ಸ್ವಲ್ಪ ಹೇಳ್ತೀನಿ, ಆದರೆ ಹೇಳೋರು ರಿವ್ಯೂ ಹೇಳ್ತೀರಲ್ಲ, ಒಂದು ಕ್ಲಿಯರಾಗಿ ಹೇಳಿ. 1 ಸೆಕೆಂಡು 5 ಸೆಕೆಂಡು ಆ ಥರ ಹೇಳಿದ್ರೆ ಏನೂ ಕೂಡ ಅರ್ಥ ಆಗಲ್ಲ. ಕ್ಲಿಯರಾಗಿ ಹೇಳಿ, ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ಹೇಳಬೇಕು ಅನಿಸ್ದಾಗ. ಇಲ್ಲೊಂದು 4-5 ಇದೆ, ನಾನು ತೋರಿಸ್ತೀನಿ. ಹಾಗೆ ಆಗಿದೆ ಮೇಡಮ್, ಆದರೆ ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಸಾಲ ಇತ್ತಲ್ಲ, ಸ್ವಲ್ಪ ಕಡಿಮೆ ಮುಗಿದಿದೆ. ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಸುಮಾರು ಇದ್ದಾವೆ. ಹಾಗೆ ಆಗಿದೆ ಮೇಡಮ್, ಆದರೆ ಸ್ವಲ್ಪ ನಿಮ್ಮಿಂದ ತುಂಬ ನನಗೆ ಒಳ್ಳೆಯದಾಗ್ತಾ ಇದೆ. ಸುಮಾರು ಕಡೆಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೆ, ಆದರೆ ಇದರಿಂದ ಬೇಗ ನನಗೆ ರಿಸಲ್ಟ್ ಬಂದಾಗಿದೆ. ಟೀಕಾ ಕೊಟ್ಟಿದ್ದೆ, ಚೆನ್ನಾಗಿ ಆಗಿದೆ. ಅವಳಿಗೆ ಸ್ವಲ್ಪ ಹುಷಾರಿರೋದಿಲ್ಲಾಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಚೆನ್ನಾಗಾಯಿತು. ಸಾಲ ಇತ್ತು, ಸ್ವಲ್ಪ ತೀರ್ತು. ಮನೆಯಲ್ಲೂ ಸ್ವಲ್ಪ ಕಿರಿಕಿರಿ ಎಲ್ಲ ಆಗ್ತಾ ಇತ್ತು, ಸ್ವಲ್ಪ ಪರವಾಗಿಲ್ಲ. ಟೀಕಾ ಕೊಟ್ಟಿದ್ದೆ, ಚೆನ್ನಾಗಿ ಆಗಿದೆ. ಅವಳಿಗೆ ಸ್ವಲ್ಪ ಹುಷಾರಿರೋದಿಲ್ಲಾಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ನಿಮ್ಮಿಂದ ತುಂಬ ನನಗೆ ಒಳ್ಳೆಯದಾಗ್ತಾ ಇದೆ. ಸುಮಾರು ಕಡೆಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೆ, ಆದರೆ ಇದರಿಂದ ಬೇಗ ನನಗೆ ರಿಸಲ್ಟ್ ಬಂದಾಗಿದೆ. ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಸಾಲ ಇತ್ತಲ್ಲ, ಸ್ವಲ್ಪ ಕಡಿಮೆ ಮುಗಿದಿದೆ. ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಸುಮಾರು ಇದ್ದಾವೆ. ಅಮ್ಮ ಮೇಡಮ್ ನಮಸ್ತೆ. ನಾನು ಪೂಜೆ ಮಾಡ್ತಿದ್ದೀನಿ. ಆದರೆ ದೇವರು ಯಾವ ರೀತಿ ಬೇಡ್ಕೋಬೋದು, ನಮ್ಮ ಮನೆ ದೇವ್ರು ಬೇಡ್ಕೋಬೇಕಾ ಅಥವಾ ಯಾವ ಥರ ಬೇಡ್ಕೋಬೇಕು ಸಾಲ ಮುಕ್ತಿ ಆಗುತ್ತೆ? ಇನ್ನೊಂದು ಅಂದರೆ ಹೊಸ ವಿಷಯ ಅಂದರೆ, ನನಗೆ ವಾಪಸ್ ಬರಬೇಕಾದ ಹಣ 1 ಲಕ್ಷ ಬಂತು. ತುಂಬ ಸಂತೋಷ ಆಯಿತು. ಅದು 2-3 ವರ್ಷದಿಂದ ಬಂದಿರಲಿಲ್ಲ. ದುಡ್ಡು ವಾಪಸ್ ಬಂದಿದೆ. ಆದರೆ ನನ್ನ ಸಾಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ
ಸಾಲ ತೀರೋದಕ್ಕೆ ಯಾವ ರೀತಿ ಬೇಡ್ಕೋಬೇಕು ಅನ್ನೋದು ನನಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ತುಂಬ ಸಂತೋಷ ಆಗಿದೆ. 1 ಲಕ್ಷ ಬಂದಿದೆ, ಮೊನ್ನೆ ಏನೋ ಬಂತು ನಮಗೆ. ಅವರು ಕೊಟ್ಟಿರಲಿಲ್ಲ, ಈ 2 ವರ್ಷ ಆಗಿತ್ತು. 2 ವರ್ಷ ಮೇಲೆ ಬಂದಿದೆ ನಮಗೆ ದುಡ್ಡು. ಓಕೆ ಮೇಡಮ್, ತುಂಬ ಧನ್ಯವಾದಗಳು ಮೇಡಮ್. ಒಂದು ಸ್ವಲ್ಪ ಮಾಹಿತಿ ಯಾವ ರೀತಿ ಅಂತ ಕೊಡಿ ಮೇಡಮ್. ಅದನ್ನ ಬೇಡ್ಕೋಬೇಕು, ಯಾವ ರೀತಿ ಬೇಡ್ಕೋಬೇಕು ಅಂತ ನಾವು ಮಾಹಿತಿ ಕೊಡಿ. ಖಂಡಿತ ಅದು ಬಂದು ಒಂದೊಂದು ಸ್ಟೆಪ್ಪಾಗಿ ನಿಮಗೆ ಕ್ಲಿಯರ್ ಆಗ್ತಾ ಬರೋದು. ಇವಾಗ ಒಟ್ಟಿಗೆ ಎಲ್ಲ ಆಗಬೇಕು ಅಂತ ಇಲ್ಲ. ಇವಾಗ ನೋಡಿ, ಮನಿ ಅಟ್ರಾಕ್ಷನ್ ಅಂದ ತಕ್ಷಣ ನಿಮಗೆ ಇದನ್ನು ಕಟ್ಟಿದ ಮೇಲೆ ಅಟ್ರಾಕ್ಷನ್ ಅಂದರೆ ನೋಡಿ, ಕೊಟ್ಟಿರೋ ಹಣ ಎಲ್ಲ ವಾಪಸ್ ಬರ್ತಾ ಇದೆ, ಅಟ್ರ್ಯಾಕ್ ಆಗ್ತಾ ಇದೆ ನಿಮಗೆ. ಇನ್ನೇನು ಸಾಲ ಇವಾಗ ಅಟ್ರ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಕೆಲಸದಲ್ಲೋ ಇಲ್ಲ ಯಾವ ಕಡೆ ಅಂತಲೂ ಒಂದು ಕಡೆ ಹಣ ಬರೋದು, ಆ ಥರ ಎಲ್ಲ ಆದಾಗ ಸಾಲ ಬಂದು ಆಗಾಗೆ ತೀರ್ತಾ ಬರುತ್ತೆ. ಯಾವುದೋ ಒಂದು ಕಡೆಯಿಂದ ಸಾಲ ತೀರ್ತಾ ಬರುತ್ತೆ, ಒಂದೊಂದು ಸ್ಟೆಪ್ಪಿಂದ ಬರುತ್ತೆ, ಸರಿನಾ? ಹಾಗಾಗಿ ಭಯ ಪಡಬೇಡಿ, ಆಗುತ್ತೆ, ಖಂಡಿತ ಆಗುತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡ್ಕೊಂಡು ಹೋಗಿ. 7 ಡೇಸ್ ನನ್ನ ಸೀಕ್ರೆಟ್ ಏನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡ್ಕೊಂಡು ಬನ್ನಿ. ಮತ್ತು ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಏನು ಅಂತ ಹೇಳಿದ್ರೆ ಯಾವ ರೀತಿ ನಾವು ಕೇಳ್ಕೋಬೇಕು ವಿಷಯನ, ಯಾವ ದೇವ್ರನ್ನ ಕೇಳ್ಕೋಬೇಕು ಅಂತ. ನಾನು ಹೇಳೋದು ಒಂದೇ, ನಾನು ಅದೇ ಕೇಳ್ಕೋಬೇಕು ಇದೇ ಕೇಳ್ಕೋಬೇಕು ಅಂತಲ್ಲ, ನಿಮ್ಮ ಪದ್ಧತಿ ಪ್ರಕಾರ, ಸರಿನಾ? ನೀವು ಯಾವುದೇ ಧರ್ಮ ಆಗಿದ್ರೂ ಪರವಾಗಿಲ್ಲ, ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾರನ್ನ ಜಾಸ್ತಿ ನಂಬ್ತೀರಾ ಅದೇ ರೀತಿ ಮಾಡ್ಕೊಂಡು ಹೋಗಿ. ಯೂನಿವರ್ಸ್ ಖಂಡಿತ ಒಳ್ಳೇದು ಮಾಡೇ ಮಾಡುತ್ತೆ, ಸರಿನಾ? ಹಾಗಾಗಿ ನನಗೆ ಇವಾಗ ನಾನು ನನ್ನ ಧರ್ಮದ್ದೇ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಲ್ಲ. ನಿಮ್ಮ ಧರ್ಮದಲ್ಲಿ ನೀವು ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಾ ಅದೇ ರೀತಿ ಮಾಡ್ಕೊಂಡು ಹೋಗಿ. ಆದರೆ ನಾನು ಹೇಳ್ಕೊಡೋ ಮೆಥಡ್ ಬಂದು ಎಲ್ಲರೂ ಕೂಡ ಮಾಡ್ಬೋದು, ಎಲ್ಲ ಧರ್ಮದವರು ಕೂಡ ಮಾಡ್ಬೋದು. ಹಾಗಾಗಿ ಆ 7 ಡೇಸ್ ಮೆಥಡನ್ನು ಮಾತ್ರ ನಾನು ಹೇಳ್ಕೊಡ್ತೀನಿ. ಮತ್ತು ಇನ್ನೊಬ್ರು ಹೇಳಿದ್ರು, ಸಾಲ ಬಂದು ತೀರ್ತಾ ಬರ್ತಾ ಇದೆ, ಸ್ವಲ್ಪ ತೀರ್ತಾ ಇದೆ, ಮತ್ತು ಮನೆಯಲ್ಲಿ ತುಂಬ ಜಗಳಗಳಾಗ್ತಾಯಿತ್ತು, ಕಿರಿಕಿರಿ ಆಗ್ತಾಯಿತ್ತು, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲಿಲ್ಲ. ಇವಾಗ ಪರವಾಗಿಲ್ಲ, ನೆಮ್ಮದಿ ಇರ್ತಾ ಇದೆ, ಮತ್ತು ಸ್ವಲ್ಪ ಸಾಲ ತೀರ್ತಾ ಬರ್ತಾ ಇದೆ, ಸ್ವಲ್ಪ ಏನೋ ಖುಷಿ ಆಗ್ತಾ ಇದೆ. ಮತ್ತು ಅವರು ಮಗಳಿಗೂ ಕೂಡ ಕೊಡಿಸಿದ್ರಂತೆ, ಅವರಿಗೂ ಪರವಾಗಿಲ್ಲ, ಅವರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಿ. ಹೌದು ಮಾ, ಇದನ್ನು ಕಟ್ಟಿದ ಮೇಲೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಅವರಿಗೆ ಇವರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಬಟ್ ಅದನ್ನು ಸರಿಯಾದ ವಿಧಾನದಿಂದ ಮಾಡಿದಾಗ ಮಾತ್ರ, ನಾನು ಏನು ಹೇಳ್ಕೊಡ್ತೀನಿ ಅದು ನಂಬಿಕೆ ಇಟ್ಟು ಸರಿಯಾದ ವಿಧಾನದಿಂದ ಮಾಡ್ಕೊಂಡು ಹೋದರೆ ಮಾತ್ರ ಸಿಗುತ್ತೆ. ಇವಾಗ ನಾವು ಕಟ್ಟಿದ್ದೀವಿ ಅಂತ ಏನೋ ಒಂದು ಮಾಡಬೇಕಲ್ಲ, ಇವಾಗ ದಿನನಿತ್ಯದ ಕೆಲಸ ಅಡುಗೆ ಮಾಡಬೇಕಲ್ಲ, ಏನೋ ಒಂದು ಹಾಕಿ ಮಾಡಿಬಿಟ್ಟು ಹೆಂಗೋ ತಿನ್ನಿ ಅಂತ ಬಿಟ್ಬಿಟ್ರೆ ಚೆನ್ನಾಗಿರುತ್ತಾ? ಅದನ್ನೇ ಪ್ರೀತಿಯಿಂದ ನಾವು ಏನೆಲ್ಲ ಎಷ್ಟೆಷ್ಟು ಹಾಕಬೇಕು ಅದನ್ನು ಹಾಕಿ ನೀಟಾಗಿ ಅಡುಗೆ ಮಾಡಿದ್ರೆ ಮಾತ್ರ ಅಲ್ವಾ ತಿನ್ನೋ ಹಾಗೆ ಇರೋದು. ಅದೇ ರೀತಿ ಇದನ್ನು ಕೂಡ ಹೇಗೆಲ್ಲ ಮಾಡಬೇಕು ಶ್ರದ್ಧೆಯಿಂದ ಹಾಗೆ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಅದರದ್ದು ರಿಸಲ್ಟ್ ಅನ್ನೋದು ಸಿಗ್ತಾ ಬರೋದು. ಆ ರೀತಿ ಮಾಡ್ಕೊಂಡು ಹೋಗಿ. ಇವಾಗ 1 ವಾರ ಕೆಲವ್ರಿಗೆ ನೀವು ನಂಬೋದಿಲ್ಲ, ಒಂದೇ ದಿನಕ್ಕೆ ಬಂದಿದೆ. ಆಲ್ರೆಡಿ ಪ್ರೂಫ್ ಸಮೇತ ನಾನು ವಿಡಿಯೋಸ್ನ ಹಾಕಿದ್ದೀನಿ. ಕೆಲವ್ರಿಗೆ ಒಂದೇ ದಿನಕ್ಕೆ ಬಂದಿದೆ, 2 ದಿನಕ್ಕೆ ಬಂದಿದೆ, 1 ವಾರಕ್ಕೆ ಬಂದಿದೆ, 5 ದಿನ, 6 ದಿನ, 3 ದಿನ, ಆ ಥರ ದಿನಗಳ ಲೆಕ್ಕದಲ್ಲೇ ಬಂದಿದೆ. ಕೆಲವ್ರಿಗೆ 1 ತಿಂಗಳಿಗೂ ಬಂದಿರೋದಿದೆ, 2 ತಿಂಗಳಿಗೂ ಬಂದಿರೋದಿದೆ ಅಲ್ವಾ? ಹಾಗಾದರೆ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂತ ಅರ್ಥ. ಅದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ನಮ್ಮದು ಸ್ವಲ್ಪ ಕಠಿಣ ಏನಾದರೂ ಆಗಿದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲ ನಮಗೆ ಏನೂ ಇಲ್ಲ, ಸ್ವಲ್ಪ ಆಗಿದೆ, ಇದರಿಂದ ಬೇಗ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ಓಕೆ, ನೀವು ಬೇಗ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹೇಳಿದ್ನೆಲ್ಲ ಮಾಡ್ಕೊಂಡು ಬೇಗ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ಅದು ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಅದನ್ನು ಬಿಟ್ಟು ಅದು ಬಂದು ಇವ್ರಿಗೆ ಒಳ್ಳೇದಾಗಬೇಕು, ಇವ್ರಿಗೆ ಒಳ್ಳೇದಾಗಬಾರ್ದು ಅಂತ ಏನಿಲ್ಲ ಅಲ್ವಾ? ಅದನ್ನು ಕಟ್ಟಿದ ಮೇಲೆ ಎಲ್ಲರೂ ಕೂಡ ಒಂದೇನೆ. ಬಟ್ ಏನಿದೆ, ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಅದರ ರಿಸಲ್ಟ್ ಅನ್ನೋದು ಸಿಗೋದು ಅಲ್ವಾ? ಇನ್ನೂ ತುಂಬ ಜನ ಕಳಿಸಿದ್ದಾರೆ, ಬಟ್ ಹೇಗಿದ್ದೀರಾ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವ್ರಿಗೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ತುಂಬ ಜನ ಇದನ್ನು ಓಕೆ, ಇದನ್ನು ಕಟ್ಟೋದು ಬೇಡವೋ, ಇದು ಫೇಕ್ ಇರ್ಬೋದು, ಎಷ್ಟೋ ಈಗ ಒಬ್ಬರು ಹೇಳಿದ್ರಲ್ವ, ಫಸ್ಟು ಅವ್ರ ರಿವ್ಯೂ ಹೇಳಿದ್ರಲ್ಲ, ಎಷ್ಟೋ ಹತ್ರ ಹೋಗಿ ನಾನು ಹಣ ತುಂಬ ಖರ್ಚು ಮಾಡಿ ಬಿಟ್ಬಿಟ್ಟೆ, ಆದರೆ ಎಲ್ಲೂ ಕೂಡ ರಿಸಲ್ಟ್ ನನಗೆ ಸಿಕ್ಕಿಲ್ಲ, ಇದನ್ನು ಕಟ್ಟಿದ ಮೇಲೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಅಂತ ಹೇಳಿದ್ರು ಅವರು. ಹೌದು, ಅದೇ ರೀತಿಯೇ ತುಂಬ ಜನ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿ ಸಾಕಾಗಿ ಯಾವುದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇವಾಗ ಏನೇ ಮಾಡಬೇಕು ಅಂದರೂ ಇವಾಗ
ಒಂದು ಪದೇ ಪದೇ ಸುಳ್ಳನ್ನ ನಂಬ್ತಾ ನಿಜದ ಮೇಲಿರೋ ನಂಬಿಕೆ ಹೊರ್ಟೋಗುತ್ತೆ ಅಲ್ವಾ. ಹಾಗಾಗಿ ಇವಾಗ ಅದು ಇದು ಅಂತ ಮಾಡಿ ಸಾಕಾಗಿ ಇವಾಗ ನಾವು ನಿಜ ಹೇಳೋಕೆ ಹೋದ್ರೂ ಕೂಡ ನಂಬಿಕೆ ಬರೋದಿಲ್ಲ. ಹಾಗಾಗಿ ಇದೊಂದು ಲಾಸ್ಟ್ ಟ್ರೈ ಮಾಡಿ ನೀವು. ನಾನು ಒಟ್ಟಿಗೆ ನೀವು 2-3 ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಂಬಿಕೆ ಇಲ್ಲದೆ ಇರೋರು, ನಂಬಿಕೆ ಇರೋರು ತುಂಬ 3-4 ಮತ್ತು ಅವ್ರ ಫ್ಯಾಮಿಲಿಗೆಲ್ಲ ಕೊಡಿಸ್ತಾ ಇದ್ದೀರಲ್ವಾ. ಅದೇ ರೀತಿ ನಂಬಿಕೆ ಆಲ್ಮೋಸ್ಟ್ ನನಗೆ 1% ನಂಬಿಕೆ ಇಲ್ಲ ಅನ್ನೋರು ಕೂಡ ಒಂದು ತೆಗೆದು ನೋಡಿ, ಸರಿನಾ? ಒಂದು ತೆಗೆದು ನೋಡಿ ಮತ್ತು ರಿಸಲ್ಟ್ ಸಿಕ್ಕಿದ ಮೇಲೆ ತೊಗೊಳ್ಳಿ. ನಾನು ಅದನ್ನೇ ಹೇಳೋದು. ತುಂಬ ಜನ ತೊಗೋತಾ ಇದ್ದೀರಾ, ನಂಬಿಕೆ ಇಟ್ಟು ತೊಗೋತಾ ಇದ್ದೀರಾ. 3-4 ಬಾಕ್ಸೇ ಹೋಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಇಡೀ ಫ್ಯಾಮಿಲಿ ಕುಟುಂಬಕ್ಕೇ ಒಂದು ಕೊಡಿಸಿದ್ರು ಅವರು. ಖುಷಿ ಆಯಿತು ನನಗೆ. ಅವರು ಫಸ್ಟು ತೊಗೊಂಡ್ರು, ಗ್ಯಾರೇಜಿಗೆ ಮತ್ತು ಮನೆಗೆ ತೊಗೊಂಡ್ರು. ಅವ್ರು ಕಟ್ಟಿದ ಮೇಲೆ 3 ದಿನಕ್ಕೆ ಸಿಕ್ಕಿದ್ದು ಅವ್ರಿಗೆ ರಿಸಲ್ಟ್. 3 ದಿನಕ್ಕೆ ಅವ್ರ ಹಸ್ಬೆಂಡ್ಗೆ ತುಂಬ ಕೆಲಸಗಳು ತುಂಬ ಇಂಪ್ರೂವ್ ಆಗ್ತಾ ಬರ್ತಾಯಿದ್ರು. ಅದನ್ನು ಒಂದು 15 ದಿನ ನೋಡಿದ್ರು ಅವರು 2 ದಿನ 3 ದಿನ ಏನೂ ನೋಡಿಲ್ಲ. ಒಂದು 15 ದಿನ ನೋಡಿ ಖುಷಿಯಾಗಿ ಅವರು ಇಡೀ ಫ್ಯಾಮಿಲಿಗೆ, ಪಾಪ ಅವರ ಅಣ್ಣ ತಮ್ಮದಿರು ಹಾಗೆ ಕಸಿನ್ಸ್ಗಳು ಅವರಿಗೆಲ್ಲ ಏನು ಮಾಡಿದ್ರು ಅಂದರೆ ಅವರು ಕೊಡಿಸಿದ್ರು. ಅವ್ರು ಹೇಳಿ ಕೊಡಿಸಿದ್ರು. ದೊಡ್ಡ ಬಾಕ್ಸಲ್ಲೇ ಕಳಿಸಿದೆ ಅವರಿಗೆ ನಾನು. ಆ ಥರ ನಂಬಿಕೆ ಬಂದಮೇಲೆ ನಾನು ಹೇಳೋದೇ ಬೇಡ, ನೀವೇ ತಾನಾಗೆ ತೊಗೋತೀರಾ. ಆ ಥರ ವಿಷಯ ಇದೆಲ್ಲ. ತುಂಬ ಜನ ಕೇಳಿಬಿಟ್ಟು ಸುಮ್ಮನಾಗ್ತೀರಾ ವಾಟ್ಸಪ್ಪಲ್ಲಿ. ಹಾಗಾಗಿ ನಾನು ಎಲ್ಲ ನಿಮಗೆ ಮಾಹಿತಿನ ನಾನು ವೀಡಿಯೋಸಲ್ಲೇ ಹೇಳಿರ್ತೀನಿ, ರಿವ್ಯೂನು ಕೂಡ ಹೇಳಿರ್ತೀನಿ. ಫಸ್ಟು ಫುಲ್ ವಿಡಿಯೋನ ನೋಡ್ಕೊಬಿಡಿ, ನೋಡಿಕೊಂಡು ನಂತರ ಮೆಸೇಜ್ನ ಮಾಡಿ, ಸರಿನಾ? ಇವಾಗ ನಿಮ್ಮ ಟೈಮ್ ವೇಸ್ಟ್ ಆಗೋದು ಬೇಡ, ನನ್ನ ಟೈಮ್ ವೇಸ್ಟ್ ಆಗೋದು ಬೇಡವಾ. ಹಾಗಾಗಿ ಒಂದಲ್ಲ ತುಂಬ ವೀಡಿಯೋಸ್ನ ಹಾಕಿದ್ದೀನಿ. ರಿವ್ಯೂ ವೀಡಿಯೋಸ್ ಏನಿದೆ ತುಂಬ ವೀಡಿಯೋಗಳನ್ನು ನಾನು ಹಾಕಿದ್ದೀನಿ. ನೋಡಿ, ನಿಮಗೆ ಅದನ್ನು ನೋಡ್ತಾ ನಂಬಿಕೆ ಬರ್ಬೋದು. ನಂಬಿಕೆ ಬಂದಮೇಲೆ ನೀವು ತೊಗೋಬೋದು ಅಲ್ವಾ. 501 received on phone pay. ನಮಗೆ ಬಂದಮೇಲೆ ನೀವು ತೊಗೋಬೋದಲ್ವ. ಹಾಗಾಗಿ ಮಾಡ್ಕೊಂಡು ಹೋಗಿ. ಕೆಲವ್ರಂತೂ ನೋಡ್ತಾ ಇದ್ದೀರಲ್ಲ, ನಾನು ಅವ್ರಿಗೆ ಆರ್ಡರ್ಸೇ ತೊಗೊಂಡಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವ್ರಿಗೆ ನಂಬಿಕೆ ಇದೆ, ಆಲ್ರೆಡಿ ತೊಗೊಂಡು ಅವ್ರಿಗೆ ನಂಬಿಕೆ ಇದೆಯಲ್ಲ, ಅವ್ರು ಬಂದು ಸಡನ್ನಾಗಿ ನಾನು ಅಮೌಂಟ್ ಹಾಕಿದ್ದೀನಿ ಸಿಸ್ಟರ್, ನನಗೆ ಇಷ್ಟು ಬೇಕು, ನನಗೆ ಕಳಿಸ್ಕೊಡಿ, ಅಷ್ಟೇ ಅವ್ರದ್ದು ಮಾಡ್ತಿರೋದು. ಅದಾದಮೇಲೆ ಬಂದಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಏನು ಹೇಳ್ಕೊಡ್ಬೇಕು ಹೇಳ್ಕೊಡಿ ಅಂತೆಲ್ಲ ಹೇಳ್ತಾರೆ. ಏನೇ ಡೌಟ್ ಇದ್ದರೂ ನಾನು ಮತ್ತೆ ಕೇಳ್ತೀನಿ, ಹೇಳ್ಕೊಡಿ ಅಂತಾರೆ. ಅಷ್ಟೇ ಅವ್ರಿಗೆ. ಯಾಕಂದರೆ 1 ಸತಿ 2 ಸತಿ ತೊಗೊಂಡು ನಂಬಿಕೆ ಬಂದುಬಿಟ್ಟಿದೆ. ಹಾಗಾಗಿ ಅವರು ನನಗೆ ನನ್ನ ಹತ್ರ ಇದೆಯೋ ಇಲ್ವೋ ಏನೂ ಕೇಳೋದಿಲ್ಲ. ಅಮೌಂಟ್ ಫಸ್ಟೇ ಹಾಕ್ಬಿಟ್ಟು ಅವರು ಆರ್ಡರ್ನ ಮಾಡ್ಕೊಬಿಡ್ತಾರೆ. ಹಾಗಾಗಿ ಅಷ್ಟು ನಂಬಿಕೆ ಬಂದುಬಿಟ್ಟಿದೆ ಅವ್ರಿಗೆ. ಫಸ್ಟಾಗಿ ಯಾರು ತೊಗೋತಾ ಇದ್ದೀರಾ, ಮೊದಲು ಯಾರು ತೊಗೋತಾ ಇದ್ದೀರಾ ಅವರು ಕೂಡ ನಂಬಿಕೆ ಇಟ್ಟು ತೊಗೋಬೋದು. ನಂಬಿಕೆ ಇದ್ದರೆ ತೊಗೊಂಡು ಮಾಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಅಷ್ಟೇ ನಾನು ಹೇಳೋದು. ಮತ್ತು ಮಧ್ಯೆ ನಾನು ಸ್ವಲ್ಪ ವೀಡಿಯೋಸ್ನೂ ಹಾಕ್ತಾ ಇರ್ತೀನಿ, ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಯಾರೆಲ್ಲ ನನಗೆ ರಿವ್ಯೂನ ಹೇಳಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ರಿವ್ಯೂ ಯಾರೆಲ್ಲ ಹೇಳಿದ್ದೀರಾ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಬನ್ನಿ. ಒಂದು ಸತಿ ರಿಸಲ್ಟ್ ಸಿಕ್ಕಿದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಬನ್ನಿ, ಸರಿನಾ? ಅದೇ ರೀತಿ ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ, ಒಳ್ಳೆಯದಾಗ್ತಾ ಬರುತ್ತೆ. ಹಾಗಾಗಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಬಾಯ್.